ಹಾಂ, ಒಂದು ನಿಮಿಷ. ಓಕೆ, ತಿರುಗಿ ಒಂದೊಂದು ಸರಿ ಓದಿಮ್ಮ. ಹ್ಞೂ ಹ್ಞೂ ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರವಾಗಿ, ಈ ಹಲ್ಲೆಲೂಯಾ ಸಂದೇಶ ಭಾಗದ ಮುಖಾಂತರವಾಗಿ ದೇವರು ನಮ್ಮ ಹತ್ರ ಮಾತಾಡಲಿ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ಪ್ರಾರ್ಥನೆ ಮಾಡಿಕೊಳ್ಳುವ. ತಂದೆಯಾದ ದೇವರೇ, ಹಲ್ಲೆಲೂಯಾ, ಇವತ್ತು ನಾವು ಹಲ್ಲೆಲೂಯಾ ಧ್ಯಾನ ಮಾಡುವ ಈ ವಾಕ್ಯದ ಮುಖಾಂತರವಾಗಿ ಯೆಹೋವಯ್ಯ ನೀವು ನಮ್ಮನ್ನು ಆಶೀರ್ವದಿಸಬೇಕು. ಈ ವಾಕ್ಯದ ಮುಖಾಂತರವಾಗಿ ಒಳ್ಳೆಯ ಕಾರ್ಯಗಳನ್ನು ನಾವು ಕಲಿಯುವುದಕ್ಕೆ ನೀವು ನಮ್ಮನ್ನು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೀವಿ ನಮ್ಮ ತಂದೆಗೆ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಅಲ್ಲಿ ಆ ಕಾರ್ಯಗಳು ಮುಗಿದ ಮೇಲೆ ಅವನು ಎಲ್ಲಿ ಬಂದಿದ್ದಾನಂತ ಹೇಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕನ ತಾಯಾಗಿದ್ದ ಮರಿಯನ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ನಾವು ಓದುತ್ತಾ ಇದ್ದೀವಿ. ಅಲ್ಲಿ ಏನು ಕಾರ್ಯ ಮುಗಿದಿದೆ, ಯಾವ ಕಾರ್ಯ ಮುಗಿದಾಗಬೇಕೊಂಡಿದೆ ಅಂತ ಹೇಳಿ ನಾವು ತಿಳ್ಕೋಬೇಕಾದ್ರೆ ಒಂದು ನಿಮಿಷ ಅದನ್ನು 5ನೇ ವಾಕ್ಯವ ಓದಿ. ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಿ ಸಭೆಯವರು ಒಂದು ಕಾರ್ಯಕ್ಕಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸುಮ್ಮನೆ ಮಾಡುವ ಪ್ರಾರ್ಥನೆಯಲ್ಲ, ಆಸಕ್ತಿಯಿಂದ ಜವಾಬ್ದಾರಿಯನ್ನು ತಕ್ಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರಂತ ಹೇಳುವ ಪೂರ್ಣ ಭರವಸೆಯಿಂದ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಭೆಯವರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಭೆಯವರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉದ್ದೇಶ ಏನಾಗಿತ್ತು ಅಂತ ಹೇಳುವಾಗ ಅಲ್ಲಿ ಪೇದ್ರ ಸೆರೆಮನೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ದೇವರು ಸೇವೆಯನ್ನು ಮಾಡಿದವರು, ಇವರನ್ನ ನಾಯಕ, ಇವರು ಪೇದ್ರ ನಾಯಕತ್ವದಲ್ಲಿ ಇಟ್ಟುಕೊಂಡು ಇವರಿಗೆಲ್ಲರೂ ಯೇಸುವನ್ನು ತಿಳಿಕೊಂಡು ಅವರ ಮುಖಾಂತರವಾಗಿ ಯೇಸುವಿನ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಯೇಸುವಿನ ಕಾರ್ಯಗಳಲ್ಲಿ ಬೆಳಗುತ್ತಾ ಬರ್ತಾ ಇದ್ದಿದ್ರು ಈ ಜನರು. ಆದರೆ ಇಲ್ಲಿ ನೋಡಿದ್ರೆ ಅಲ್ಲಿ ಅವರು ಸೆರೆಮನೆಯಲ್ಲಿ ಇರಬೇಕಾಗಿದ್ದ ಒಂದು ಪರಿಸ್ಥಿತಿ ಬಂದಿತ್ತು. ಸೆರೆಮನೆಯಲ್ಲಿ ಇರಬೇಕಾಗಿದ್ದ ಒಂದು ಪರಿಸ್ಥಿತಿ ಬರುವಾಗ ದೇವರ ಮಕ್ಕಳುಗಳು ಎಲ್ಲರೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅವರು ಮಾಡಿದ ಪ್ರಾರ್ಥನೆಯ ಪ್ರತಿಫಲವಾಗಿ ಅಲ್ಲಿ ಏನು ಆಗುತ್ತಾಗಿದೆ ಅಂದರೆ 11ನೇ ವಾಕ್ಯದಲ್ಲಿ ಹಲ್ಲೆಲೂಯಾ, ಅವರು ಯಾರಿಗಾಗಿ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೇ ಆ ಜಾಗಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ಮುಂಚಿತವಾಗಿ ಏನು ಆಗಿದೆ ಅಂತ ಹೇಳುವಾಗ ಇವರು ಪ್ರಾರ್ಥನೆ ಮಾಡುತ್ತಾ ಇರುವಾಗಲೇ ದೇವರು ಸೆರೆಮನೆ ಒಳಗಡೆ ದೇವರ ದೂತಗಳನ್ನು ಕಳಿಸಿ ಅಲ್ಲಿಂದ ಅವ್ರಿಗೆ ಬೇಕಾಗಿದ್ದ ಎಲ್ಲ ಬಾಗಿಲುಗಳನ್ನು ದೇವರು ತೆಗೆದುಕೊಟ್ಟು ಹೊರಗಡೆ ಬರುವುದಕ್ಕೆ, ಅವರು ಹೊರಗೆ ಬರುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಅವರು ಹೊರಗೆ ಬರುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಅವರು ಹೊರಗೆ ಬಂದ ಮೇಲೆ ಸೀರೆ ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅದೇ ಜಾಗಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ಮಕ್ಕಳು ಮಾಡುವ ಪ್ರಾರ್ಥನೆ ಅಂತ ಹೇಳುವುದು ಅದು ಸಾಧಾರಣವಾಗಿರುವ ಪ್ರಾರ್ಥನೆ ಅಲ್ಲ, ಅದು ಸುಮ್ಮನೆ ಇರುವ ಪ್ರಾರ್ಥನೆ ಅಲ್ಲ. ಆ ಪ್ರಾರ್ಥನೆಗೆ ಬಹು ಶಕ್ತಿ ಇದೆ. ಹಲ್ಲೆಲೂಯಾ. ಅದಕ್ಕೆ ಬಹು ಶಕ್ತಿ ಇದೆ. ಅದಕ್ಕೇನೆ ನಾವು ದೇವರ ಮಕ್ಕಳ ಹತ್ರ, ನಿಮ್ಮ ಹತ್ರ ನಾವು ಹೇಳುವುದು ಎಲ್ಲಾ ಕಾರ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿಕೊಂಡು. ಎಲೆಕ್ಷನ್ ಬಂದರೆ ಯಾಕೆ ನಾವು ಪ್ರೇಯರ್ ಮಾಡಬೇಕು? ಒಂದೊಂದು ಸಮಸ್ಯೆಗಳಿಂದ ಎಲ್ಲ ಆದರೆ ಯಾಕೆ ನಾವು ಪ್ರೇಯರ್ ಮಾಡಬೇಕು? ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ದೇವರು ಒಳ್ಳೆಯ ಕಾರ್ಯವನ್ನು ನಮ್ಮ ದೇಶದಲ್ಲಿ ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಕೀರ್ತನೆಯಲ್ಲಿ ಓದಿದ ಪ್ರಕಾರವಾಗಿ ಈಗ ದೇಶದಲ್ಲಿ ಸಮಾಧಾನವಿಲ್ಲ, ದೇಶದಲ್ಲಿ ಇಷ್ಟಪಟ್ಟಿದ್ದ ರೀತಿಯಲ್ಲಿ ಕಾರ್ಯ ನಡೀತಾ ಇದೆ. ದೇವರ ಮಕ್ಕಳಿಗೆ ಅನುಕೂಲವಾಗಿ ಮಾಡುವ ಯಾವ ಕಾರ್ಯಗಳು ದೇಶದಲ್ಲಿ ನಡೆಯುತ್ತಾ ಇಲ್ಲ. ನಾನು ಹೇಳಿದ ರೀತಿಯಲ್ಲಿ ಬ್ಯಾಂಗ್ಳೂರಲ್ಲಿಯೇ ಸಮಸ್ಯೆಗಳಾಗುವ ರೀತಿಯಲ್ಲಿ ಇರುವ
ಇರುವ ಸನ್ನಿವೇಶಗಳೆಲ್ಲ ನನಗೆ ಇದ್ದಾಗಿದೆ. ಆದರೆ ದೇವರ ಮಕ್ಕಳಾಗಿರುವ ನಿಮ್ಮ ನನ್ನ ಪ್ರಾರ್ಥನೆಯಲ್ಲಿ ನಾವು ಕೂತುಕೊಂಡು ಅಲ್ಲೇಲೂಯ ಯಥಾರ್ಥವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ ಅಂತ ಹೇಳುವಾಗ ನಮಗಾಗಿರುವ ಎಲ್ಲ ಬಾಗಿಲುಗಳನ್ನು ದೇವರು ತೆಗೆಯುತ್ತಾನೆ. ಅಲ್ಲೇಲೂಯ ಪೇತ್ರನ ಮುಂದುಗಡೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿತ್ತು. ಅಲ್ಲೇಲೂಯ ಅವನ ಸೆರೆಮನೆ ಒಳಗಡೆ ಇರುವಾಗ ಎಲ್ಲ ಬಾಗಿಲುಗಳು ಅವನ ಮುಂದೆ ಮುಚ್ಚಲ್ಪಟ್ಟಿತ್ತು. ದೇವರು ಇಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣವಾಗಿ ಆ ಬಾಗಿಲುಗಳೆಲ್ಲ ತೆರೆಯುವ ರೀತಿಯಲ್ಲಿ ಮಾಡುವ ದೇವರು. ಅಲ್ಲೇಲೂಯ ಪ್ರಕಟಣೆ ಬರೆದ ಪತ್ರಿಕೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದ ವಾಕ್ಯ ನಿಮಗೆ ಗೊತ್ತಿದಲ್ವಾ? ಈಗೋ ನಿಮಗೆ ತೆರೆದಿರುವ ಬಾಗಿಲುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಲ್ಲೇಲೂಯ ಆ ಬಾಗಿಲುಗಳನ್ನ ಯಾರಿಂದಲೂ ಮುಚ್ಚಿ ಇಡುವುದಕ್ಕೆ ಸಾಧ್ಯವಿಲ್ಲ. ಅಲ್ಲೇಲೂಯ ಹತ್ರ ಇರೋದ್ರ ಕೈ ಕೊಟ್ಟು ಹೇಳಿ ದೇವರು ನಮಗೆ ತೆರೆದಿರುವ ಬಾಗಿಲುಗಳನ್ನು ಇಟ್ಟಿದ್ದಾರೆ. ಅಲ್ಲೇಲೂಯ ನಿಮ್ಮ ಹತ್ರ ಇರುವಂತ ಕೈ ಕೊಟ್ಟು ಹೇಳಿ ಅಲ್ಲೇಲೂಯ. ಯೇಸು ಸ್ವಾಮಿ ಈ ಡಿಡ್ ಶಟ್ ಎನಿ ಡೋರ್ ಬಿಫೋರ್ ಯು. ಅಲ್ಲೇಲೂಯ ನಿನಗೆ ಮುಂದೆ ಇರುವ ಯಾವ ಮಾರ್ಗಗಳನ್ನು ಅವನಿಗೇನು ಮಾಡಿ ಇಟ್ಟಿಲ್ಲ, ಮುಚ್ಚಿ ಇಟ್ಟಿಲ್ಲ. ನಿಮಗಾಗಿ ತೆರೆದಿರುವ ಬಾಗಿಲುಗಳನ್ನು ಇಟ್ಟಿದ್ದಾರೆ. ಅಲ್ಲೇಲೂಯ ನಿಮಗೆ ವಿರೋಧವಾಗಿ ಬರುವ ಎಲ್ಲ ಮುಚ್ಚಲ್ಪಟ್ಟಿದ ಎಲ್ಲ ಮಾರ್ಗಗಳನ್ನ ದೇವರು ತೆಗೆದು ನಿಮಗೆ ಆಶೀರ್ವಾದವನ್ನು ನೀಡುವ ದೇವರಾಗಿದ್ದಾರೆ. ಅಲ್ಲೇಲೂಯ ಅದಕ್ಕೆ ನಾವು ಮಾಡಬೇಕಾಗಿದ್ದ ಕಾರ್ಯ ಏನು? ಇಲ್ಲಿ ಈ ಸಭೆಯವರು ವಿಶೇಷವಾಗಿ ಮಾರ್ಕನ ತಾಯಿಯಾಗಿದ್ದ ಆ ಮರಿಯರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅದುವೇ ಇವತ್ತು ನಾನು ನಿಮಗೆ ಕಲಿಸಿಕೊಂಡು ಹೋಗುವ ಕಾರ್ಯ. ನಿಮಗೆ ಮುಂದೆ ಮುಚ್ಚಲ್ಪಟ್ಟಿರುವ ಯಾವ ಕಾರ್ಯವನ್ನು ದೇವರು ಇಡಲ್ಲ. ನಿಮಗೆ ಮುಂದೆ ಇರುವ ಎಲ್ಲ ಕಾರ್ಯಗಳು ಆಶೀರ್ವಾದ ಆಗುವ ರೀತಿಯಲ್ಲಿ ನನ್ನ ದೇವರು ಇರುವುದಕ್ಕೆ ಆಗುತ್ತದೆ. ಆದರೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು? ಇಲ್ಲಿ ಕೂತುಕೊಂಡಿದ್ದವರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಂತೇಳಿ ಬರೆಯಲ್ಪಟ್ಟಿದೆ. 12:5 ಅಪೊಸ್ತಲರ ಕೃತ್ಯಗಳು 12:5. ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದೆ. ಇಲ್ಲಿ ತಮಿಳ್ ಟ್ರಾನ್ಸ್ಲೇಷನಲ್ಲಿ ಬಂದಕ್ಕೆ ಸರಿ ಮಾಡಿ ಇದಪ್ಪ. ಅಲ್ಲೇಲೂಯ ಅವರಿಗೆಲ್ಲರೂ ಏನಾಗಿದ್ದೀರಾ ಅಂತ ಹೇಳುವಾಗ ಆಸಕ್ತಿಯಿಂದ. ಅದಾದ ಮೇಲೆ ಇಲ್ಲಿ ತಮಿಳಲ್ಲಿ ಏನಿದೆ ಅಂದರೆ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿದರು. ಅಲ್ಲೇಲೂಯ ಒಂದೇ ಮನಸ್ಸಿಂದ ಅವರು ಪ್ರಾರ್ಥನೆ ಮಾಡಿದರು. ಅಲ್ಲೇಲೂಯ ಅವರು ಬೇರೆ ಯಾವ ಕಾರ್ಯಗಳನ್ನು ಕುರಿತಾಗಿ ಅವರು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಬೇರೆ ಯಾವ ಕಾರ್ಯಗಳನ್ನು ಕುರಿತಾಗಿ ಅವರು ಚಿಂತನೆ ಮಾಡುವುದಕ್ಕೆ ಹೋಗಿಲ್ಲ. ಅವ್ರಿಗೆಲ್ಲರಿಗೂ ಒಂದೇ ಮನಸ್ಸಿತ್ತು. ಅಲ್ಲೇಲೂಯ ಒಂದೇ ಮನಸ್ಸಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೇಲೂಯ ಆ ಒಂದೇ ಮನಸ್ಸಿಂದ ಅವರು ಮಾಡಿದ ಪ್ರಾರ್ಥನೆ ಯಾವ ರೀತಿಯಲ್ಲಿರುವ ಪ್ರಾರ್ಥನೆ ಅಂತ ನಾವು ನೋಡಿದರೆ ಆತ್ಮ ಪ್ರೇರಣೆ ಉಳ್ಳವರಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚಿತವಾಗಿ ಇವರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಅಭಿಷೇಕವನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳುತ್ತಾ ಇದ್ದಾರೆ. ಅಲ್ಲೇಲೂಯ ಅದಕ್ಕೆ ಮುಂಚೆ ಇವರೆಲ್ಲರೂ ಸಾಧಾರಣ ವಿಶ್ವಾಸಿಗಳಾಗಿ ಇದ್ರು. ಅಲ್ಲೇಲೂಯ ಇವರು ಪ್ರಾರ್ಥನೆ ಮಾಡಿದರೆ ಕಾರ್ಯ ನಡೆಯುವುದಕ್ಕೆ ಲೇಟ್ ಆಗುತ್ತದೆ. ಒಂದೊಂದು ಸಮಯ ನಡೆಯುತ್ತದೆ, ಒಂದೊಂದು ಸಮಯ ನಡೆಯಲ್ಲ. ಬೇಜಾರಲ್ಲಿ ಕೂತುಕೊಂಡಿದ್ದರು, ನೋವಿನಲ್ಲಿ ಕೂತುಕೊಂಡಿದ್ರು. ಅದಕ್ಕೆ ಮುಂಚೆ ಸಮಾಧಾನವಿಲ್ಲದಿರುವ ಪರಿಸ್ಥಿತಿಗಳು ಉಂಟಾಗಿತ್ತು. ಆದರೆ ಇವರು ಅಭಿಷೇಕವನ್ನು ಹೊಂದಿಕೊಂಡಿದ್ದವರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಇವರ ಮೇಲೆ ಬಂದಿದ್ದ ಆ ಪವಿತ್ರಾತ್ಮ ಅಭಿಷೇಕವನ್ನು ಹೊಂದಿದವರೇ. ಇವರು ಎಲ್ಲರೂ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಒಂದೇ ಮನಸ್ಸಿನವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇಜಾರಿಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೇಲೂಯ ಆ ಪ್ರಾರ್ಥನೆ 5 ನಿಮಿಷ ಪ್ರಾರ್ಥನೆ ಅಲ್ಲ. ಆ ಪ್ರಾರ್ಥನೆ 2 ನಿಮಿಷ, 3 ನಿಮಿಷ, 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಮಾಡಿದ ಪ್ರಾರ್ಥನೆ ಅಲ್ಲ. ನಾನು ನೆನೆಸ್ತಾ ಇದ್ದೀನಿ. ಅಲ್ಲೇಲೂಯ ಅವರು ಬರುವ ತನಕ ಅವರು ಪ್ರೇಯರ್ ಮಾಡಿದ್ದಾರೆ. ಅಲ್ಲೇಲೂಯ ಅವರು ರಾತ್ರಿ ಪೂರ್ತಿ ಪ್ರೇಯರ್ ಮಾಡಿರ್ಬೋದು, ಬೆಳಿಗ್ಗೆ ಪ್ರೇಯರ್ ಮಾಡಿರ್ಬೋದು. ಅವ್ರ ಪ್ರಾರ್ಥನೆಯನ್ನು ಬಿಟ್ಟು ಅವ್ರಿಗೆ ಎದ್ದೇಳಿ ಹೋಗೋದಕ್ಕೆ ಮನಸ್ಸೇ ಬರಲ್ಲ. ಅದುವೇ
ಬೇಜಾರಿಲ್ಲದೆ ಮಾಡುವ ಪ್ರಾರ್ಥನೆ. ಹಾಲೆಲೂಯ. ಇವತ್ತು ನಮ್ಮ ಪ್ರಾರ್ಥನೆಯಿಂದ ಯಾವ ರೀತಿಯಲ್ಲಿ ಇದೆ? ಸಭೆ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇದೆ? ನಿಮಗೆ ವಿರೋಧವಾಗಿ ಕಾರ್ಯ ನಡೆಯುತ್ತಾ ಇದೆ, ಐಡಿಯಾದಲ್ಲಿ ನಿಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ, ಅವರು ನಿಮ್ಮ ಮಾತುಗಳನ್ನು ಕೇಳುತ್ತಾ ಇಲ್ಲ. ಈಗ ನೀವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಆರ್ ಯು ರೆಡಿ ಟು ಟೇಕ್ ಫಾಸ್ಟಿಂಗ್ ಟು ಪ್ರೇ ಫಾರ್ ದಟ್? ಅದಕ್ಕಾಗಿ ಉಪವಾಸ ತಗೊಂಡು ಪ್ರಾರ್ಥನೆ ಮಾಡುವುದಕ್ಕೆ ನೀವು ರೆಡಿಯಾಗಿದ್ದೀರಾ? ಸಿದ್ಧವಾಗಿದ್ದೀರಾ? ದೇವರು ನಿಮಗಾಗಿ ಕಾರ್ಯವನ್ನು ಮಾಡುವುದಕ್ಕಾಗಿ ಅದೇ ನೀವು ಸಿದ್ಧವಾಗಿದ್ದೀರಾ? ನೆಗೆಮಿಯ ಅವನಿಗೆ ವಿರೋಧವಾಗಿ ಯಾವ ಕಾರ್ಯಗಳು ಆಗಬಾರ್ದು ಅಂತ ಹೇಳುವುದಕ್ಕಾಗಿ ಅವನಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಗೊತ್ತಿದ್ದ ಮೇಲೆ ಅವನು 40 ದಿವಸ ಉಪವಾಸವನ್ನು ತಗೊಂಡು ಪ್ರಾರ್ಥನೆ ಮಾಡಿಕೊಂಡು ಅವನು ಹೋಗುವಾಗ ಅವನ ಎಲ್ಲ ಕಾರ್ಯಗಳನ್ನು ಕರ್ತನು ಮಾಡಿದಾರಲ್ವಾ? ಇವತ್ತು ನೀವು ನಾವು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡಿ ಅನಂತರವಾಗಿ ಹೋಗಿದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ಇರುವ ಎಲ್ಲ ಕಾರ್ಯಗಳನ್ನ ದೇವರು ಅದೇನೆಲ್ಲ ಸಫಲವಾಗಿ ನಡೆಸಿದ್ದಾರೆ. ನಾವೇ ಇವತ್ತು ಅಭಿಷೇಕದಿಂದಲೂ ಉಪವಾಸದಿಂದಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಅಲ್ಲೇಲೂಯ. ಇವರು ಊಟ ಮಾಡಿದ್ದಾರೆ ಅಂತ ಹೇಳಿ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಕೂತ್ಕೊಂಡು ಸಮಯವನ್ನು ಪ್ರಾರ್ಥನೆ ಮಾಡುವಾಗ ಅವ್ರು ಮಧ್ಯದಲ್ಲಿ ಹೋಗಿ ಊಟ ಮಾಡಿಕೊಂಡು ರೆಸ್ಟ್ ತಗೊಂಡೆಲ್ಲ ಪ್ರೇಯರ್ ಮಾಡಿದ್ರು ಅಂತ ಹೇಳಿ ಬರೆಯಲ್ಪಟ್ಟಿಲ್ಲ. ಅವರು ಆಸಕ್ತರಾಗಿ ಅಲ್ಲೇಲೂಯ ಅಪ್ಟು ಅವರು ಬರುವ ತನಕ, ಕಾರ್ಯವನ್ನು ನೋಡುವ ತನಕ ಅವರು ಪ್ರಾರ್ಥನೆ ಮಾಡ್ತಾನೇ ಇದ್ರು. ಪ್ರಾರ್ಥನೆ ಮಾಡ್ತಾ ಇರುವಾಗ ಏನಾಗಿತ್ತು ಓದಿ 13ನೇ ವಾಕ್ಯ. ಅಪೊಸ್ತಲರ ಚರಿತ್ರ ಪುಸ್ತಕం 12వ అధ్యాయం 13వ వచనం 13వ వాక్య. అపోస్తలుల కృత్యములు 12వ అధ్యాయ 13వ వాక్య. ಅಲ್ಲಿ ಏನ್ ನಡೀತಾ ಇದೆ? ಇವನು ಮಾಡಿ ಕೂತಿದ್ದ ಕಾರ್ಯದ ಪವಿತ್ರಾತ್ಮ ಪ್ರೇರಣೆ ಉಳ್ಳವರಾಗಿ ಅವರು ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ಪವಿತ್ರಾತ್ಮ ಅವರನ್ನ ನಡೆಸುವುದನ್ನ ಅವರು ನೋಡ್ತಾ ಇದ್ದಾರೆ. ಅಲ್ಲೇಲೂಯ. ಅಲ್ಲೇ ಈಗ ಮೊದಲು ಏನ್ ಮಾಡಿದ್ರು? ಪವಿತ್ರಾತ್ಮ ಪ್ರೇರಣೆಯಿಂದ ಅವರು ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. ಎಲ್ಲರಿಗೂ ಹೇಳಿ, ಪವಿತ್ರಾತ್ಮ ಪ್ರೇರಣೆ ಉಳ್ಳವರಾಗಿ ಅವರು ಪ್ರಾರ್ಥನೆ ಮಾಡಿದ್ರು. ಎರಡನೇದಾಗಿ ಅವರು ಏನ್ ಮಾಡ್ತಾ ಇದ್ದಾರೆ? ಪವಿತ್ರಾತ್ಮ ನಡೆಸುವಿಕೆಯನ್ನು ನೋಡ್ತಾ ಇದ್ದಾರೆ. ಅಲ್ಲೇಲೂಯ. ನಡೆಸುವಿಕೆ ಅವರಿಗೆ ಅದನ್ನು ನಂಬಕ್ಕಾಗ್ತಾ ಇಲ್ಲ. ಅಲ್ಲಿ ಪೇತ್ರನು ಬಂದು ಮುಂದೆ ನಿಂತುಕೊಂಡಿದ್ದಾನೆ. ಇವರು ಆ ಬೋಧೆ ಅಂತ ಹೇಳುವ ಹೆಂಗಸು ಬಂದು ನೋಡಿಕೊಂಡು ಹಿಂದೆ ಹೋಗಿ ಸಂತೋಷದಿಂದ ಪೇತ್ರನು ಬಂದಿದ್ದಾರೆ ಅಂತ ಹೇಳುವಾಗ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಉಂಟಲ್ಲ, ಪೇತ್ರನು ಬಂದಿರಲ್ಲ. ಒಂದು ವೇಳೆ ದೇವದೂತರು ಬಂದಿರ್ಬೋದು. ಗಮನಿಸು, ದೇವದೂತರು ಬಂದಿರ್ಬೋದು. ಪೇತ್ರನು ಹೆಂಗೆ ಬರ್ತಾರೆ? ಅವರು ಸರಮನೆಯಲ್ಲಿ ಕೂತುಕೊಂಡಿದ್ದಾರೆ ಅಂತ ಹೇಳಿಕೊಂಡು ಅವ್ರು ಮಾತಾಡ್ತಾ ಇದ್ರು. ಆದರೆ ಅಲ್ಲೇಲೂಯ, ಇವರಿಗೆ ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲೇಲೂಯ. ಪ್ರಾರ್ಥನೆ ಮಾಡಿದವರು ಆಶ್ಚರ್ಯ ಪಡುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ರು. ಅಲ್ಲೇಲೂಯ. ಇವತ್ತು ನೀವು ಪವಿತ್ರಾತ್ಮ ಪ್ರೇರಣೆ ಉಳ್ಳವರಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರ ಕಾರ್ಯವನ್ನು ಮಾಡಬಹುದು. ಅಲ್ಲೇಲೂಯ. ನಿನ್ನ ಕಣ್ಣುಗಳೇ ನಂಬಕ್ಕಾಗಲ್ಲ. ಅಲ್ಲೇಲೂಯ. ಇದು ನಿಜವಾ ಅಂತ ಹೇಳಿ ಹೇಳುವ ರೀತಿಯಲ್ಲಿ ಕಾರ್ಯವನ್ನು ಮಾಡುವ ದೇವರು. ಅಲ್ಲೇಲೂಯ. ಅಲ್ಲೇಲೂಯ. ಈಗ ಈ ಮಾರ್ಕನ ತಾಯಿಯಾಗಿದ್ದವರು ಅವರು ಏನ್ ಮಾಡಿದ್ದಾರೆ ಅಂದರೆ ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರು. ಎರಡು ಅವ್ರು ಏನ್ ಮಾಡಿದ್ರು ಅಂತ ಹೇಳುವಾಗ ಆತ್ಮನ ನಡೆಸುವಿಕೆಯನ್ನ ಅವ್ರು ನೋಡ್ತಾ ಇದ್ರು. ಅಲ್ಲೇಲೂಯ. ಇದಕ್ಕಾಗಿ ಇವರು ಪ್ರಗಾಢವಾಗಿ ಪ್ರಯಾಸ ಪಟ್ಟಿದ್ದಾರೆ. ರೋಮನ್ ಬರೆದ ಪತ್ರಿಕೆ 16ನೇ ಅಧ್ಯಾಯ 16ನೇ ವಾಕ್ಯ. ರೋಮನ್ 16:16. ರೋಮನ್ ಬರೆದ ಪತ್ರಿಕೆ 16:16. 6 ನಿಮಗೋಸ್ಕರವಾ? ಓಕೆ. ಅಲ್ಲಿ ಸಭೆಯನ್ನ ಕಟ್ಟಲ್ಪಡುವುದಕ್ಕಾಗಿ ಅಲ್ಲಿ ರೋಮಾಪುರಿ ಪಟ್ಟಣದಲ್ಲಿ ಇದ್ದಿದ್ದ ಆ ಮರಿಯಾಳು ಏನ್ ಮಾಡಿದ್ದಾರೆ? ಬಹು ಶ್ರಮ ಪಟ್ಟಿದ್ದಾರೆ. ಅವರಿಗೆ ವಂದನೆಗಳು ಅಂತ ಹೇಳಿ ಹೇಳಲ್ಪಟ್ಟಿದೆ. ಅಲ್ಲೇಲೂಯ. ಇವರು ಯಾರು ಅಂತ ಹೇಳಿ ನೋಡುವಾಗ ಈ ಮಾರ್ಕನ ತಾಯಾಗಿದ್ದ ಈ ಮರಿಯ ಈ ಮರಿಯ ಏನ್ ಮಾಡಿದ್ದಾರೆ? ಬಹು ಪ್ರಯಾಸ ಪಟ್ಟಿದ್ದಾರೆ. ಈಗ ಫಸ್ಟ್ ಏನ್ ಮಾಡಿದ್ದಾರೆ? ಆಕೆ
ಆಕೆ ಏನು ಮಾಡಿದ್ದಾಳೆ? ಫಸ್ಟು ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿದ್ದಾಳೆ. ಆಗ ಆತ್ಮನ ನಡೆಸುವಿಕೆಯನ್ನು ನೋಡಿದ್ದಾರೆ. ಮೂರನೇದಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ ಅಂದರೆ ಬಹು ಪ್ರಯಾಸ ಪಟ್ಟಿದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸೇವೆಗಾಗಿ ಜನರು ಯೇಸುವನ್ನು ತೆಗೆದುಕೊಳ್ಳುವುದಕ್ಕಾಗಿ ಇವಳು ಬಹು ಪ್ರಯಾಸ ಪಟ್ಟಿದ್ದಾರೆ. ಹಲ್ಲೆಲೂಯಾ. ರೋಮಾಪುರಿಯಲ್ಲಿ ಸಭೆ ಕಟ್ಟುವುದಕ್ಕೆ ಈಕೆಯ ಪ್ರಯಾಸವೂ ಒಂದು ಕಾರಣವಾಗಿದ್ದಿತ್ತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯದಲ್ಲಿ ನಾವು ಓದಿದ ಜಾಗೆಯಲ್ಲಿಯೇ ಅಲ್ಲಿ ಸಭೆಯವರು ಪ್ರಾರ್ಥನೆ ಮಾಡಿದ್ರು. ಎಲ್ಲಿ ಪ್ರಾರ್ಥನೆ ಮಾಡಿದ್ರು? ಈ ಮಾತಿನ ತಾಯಿಯಾಗಿದ್ದ ಮರಿಯಾದ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಅಂದರೆ ಈ ಅಮ್ಮನಿಗೆ ಮನಸ್ಸಿಲ್ಲದೆ ಇದ್ರೆ, ಈ ಅಮ್ಮಕ್ಕೆ ಮನಸ್ಸಿಲ್ಲದೆ ಇದ್ರೆ ಅವ್ರ ಮನೆಯಲ್ಲಿ ಅಷ್ಟು ಜನರನ್ನು ಸೇರಿಸಿರ್ತಾರ? ಹೇಳಿ, ಸೇರಿಸಿರ್ತಾರ? ಇವ್ರಿಗೆ ಮನಸ್ಸಿದ್ದಕ್ಕೇನೆ ಇವರು ಮನಸ್ಸಿಟ್ಟು ಪ್ರಯಾಸ ಪಟ್ಟು ಬನ್ನಿ ನಾವೆಲ್ಲ ಪ್ರೇಯರ್ ಮಾಡೋಣ, ಪೇದ್ರಿಗಾಗಿ ನಾವೆಲ್ಲರೂ ಪ್ರೇಯರ್ ಮಾಡೋಣ. ನಮ್ಮ ನಾಯಕನಾಗಿದ್ದ ಪೇದ್ರು, ನಮ್ಮ ಪಾಸ್ಟರ್ ಆಗಿದ್ದ ಪೇದ್ರು, ನಮ್ಮ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಚೆಲ್ಲಿಸುತ್ತಾ ಇದ್ದಿದ್ದ ಪೇದ್ರು ಈಗ ಸರಮನೆಯಲ್ಲಿ ಇದ್ದಾರೆ. ಬನ್ರಿ ನಾವು ಪ್ರೇಯರ್ ಮಾಡೋಣ, ಬನ್ರಿ ಪ್ರೇಯರ್ ಮಾಡೋಣ ಅಂತ ಹೇಳಿ ಒಬ್ಬೊಬ್ಬರಾಗಿ ಕರೆಯಕ್ಕೆ ಹೋಗಿರ್ತಾರೆ. ಒಬ್ಬೊಬ್ಬರು ಹೇಳಿರ್ತಾರೆ ನನಗೆ ಕೆಲಸ ಇಲ್ಲ ಅಂತ ಹೇಳಿರ್ತಾರೆ. ಒಬ್ಬೊಬ್ಬರು ಬೇಜಾರಾಗುವ ರೀತಿಯಲ್ಲಿ ಕೂಡ ಹೇಳ್ತಾರೆ. ನಾನು ನಡೆಸುವ ಆನ್ಲೈನ್ ಪ್ರೋಗ್ರಾಮನ್ನು ನೋಡಿಬಿಟ್ಟು ತುಂಬ ಜನರು ಇವನಿಗೆ ಕೆಲಸ ಇಲ್ಲ ಅಂತ ಹೇಳಿಕೊಂಡು ಕೇಳಿ ಮಾಡುವ ಜನರು ಕೂಡ ಇದ್ದಾರೆ. ಏನು ಮಾಡೋದಾಗುತ್ತದೆ? ಅವ್ರ ದರ್ಶನ ಬೇರೆ, ನನ್ನ ದರ್ಶನ ಬೇರೆ. ನನ್ನ ದರ್ಶನ ಏನು ಅಂದರೆ ಹಲ್ಲೆಲೂಯಾ, ಇಲ್ಲಿಗಿರುವವರಿಗೂ ಇದು ಆಶೀರ್ವಾದವಾಗಬೇಕು. ಅದೇ ರೀತಿಯಲ್ಲಿ ಇದು ಎಲ್ಲರಿಗೂ ಆಶೀರ್ವಾದವಾಗಬೇಕು ಅಂತ ಹೇಳುವುದರಿಂದ ಈ ಆನ್ಲೈನ್ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ ಅದು ಇಷ್ಟವಿಲ್ಲ, ಒಬ್ಬೊಬ್ಬರಿಗೆ ಅದು ಚೂರು ಇಷ್ಟ ಇಲ್ಲ. ಅದಕ್ಕಾಗಿ ನಾನೇನು ಮಾಡಿಕೊಳ್ಳೋಕ್ಕಾಗುತ್ತದೆ? ನನ್ನನ್ನು ದೇವರು ಏನಕ್ಕಾಗಿ ಕರೆದಿದ್ದಾರೋ ಅದನ್ನು ನಾನು ಮಾಡ್ತೀನಿ. ಹಲ್ಲೆಲೂಯಾ. ಓಕೆ, ಈಗ ಈಕೆ ಏನು ಮಾಡ್ತಾ ಇದ್ದಾರೆ? ಪ್ರಯಾಸ ಪಟ್ಟಿದ್ದಾರೆ. ಎಲ್ಲರನ್ನು ಕರೆದಿದ್ದಾರೆ. ಎಲ್ಲರನ್ನು ಕರೆಯುವಾಗ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಇಲ್ಲಿ ಏನು ನಡೀತಾ ಇದೆ ಅಲ್ಲಿಯ ಇದೇ ಕಾರ್ಯವು ಅಲ್ಲಿ ನಡೆದಿರ್ತದೆ. ತುಂಬ ಜನರು ಏನು ಮಾಡಿರ್ತಾರೆ ಅಂತ ಹೇಳುವಾಗ ಸಪೋರ್ಟ್ ಮಾಡಿರಲ್ಲ, ಆದರೆ ಸಪೋರ್ಟ್ ಮಾಡಿ ಒಂದು ಗುಂಪು ಜನರು ಬಂದಿದ್ರು. ಹಲ್ಲೆಲೂಯಾ. ಸಪೋರ್ಟ್ ಮಾಡಿ ಒಂದು ಗುಂಪು ಜನರು ಬಂದಿದ್ರು. ಅವರೆಲ್ಲರೂ ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ಪ್ರತಿಫಲವಾಗಿ ಹಲ್ಲೆಲೂಯಾ ಅಲ್ಲಿ ದೇವರ ಮಹತ್ಕರವಾಗಿರುವ ಕಾರ್ಯವನ್ನು ನೋಡಿದ್ರು. ಇವರು ಪ್ರಯಾಸ ಪಡ್ತಾ ಇದ್ರು. ಪ್ರಯಾಸ ಪಡಬೇಕು, ದೇವರು ಸೇವೆಯನ್ನು ಮಾಡಬೇಕು, ಕರ್ತನಿಗಾಗಿ ಏನಾದ್ರು ಮಾಡಬೇಕು ಅಂತ ಹೇಳುವ ಮನಸ್ಸು ನಮಗೆ ಯಾವಾಗ ಬರ್ತದೆ ಗೊತ್ತಿಲ್ಲ? ನೀವು ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡುವಾಗ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ನಮಗೆ ಸೇವೆ ಮಾಡಬೇಕು ಅಂತ ಹೇಳುವ ಮನಸ್ಸು ಬರಲ್ಲ. ನೀವು ಪ್ರಾರ್ಥನೆ ಮಾಡದೇ ಇದ್ದರೆ, ಆತ್ಮ ಪ್ರೇರಣೆ ಉಳ್ಳವರಾಗಿ ನೀವು ಪ್ರಾರ್ಥನೆ ಮಾಡದೇ ಇದ್ದರೆ ನಿಮ್ಮ ಮನಸ್ಸೆಲ್ಲ ಎಲ್ಲಿ ಇರ್ತದೆ ಅಂತ ಹೇಳುವಾಗ ಲೋಕದ ಪರವಾಗಿ ಇರ್ತದೆ. ಲೋಕದಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವುದು, ಯಾವ ರೀತಿಯಲ್ಲಿ ಕೆಲಸಕ್ಕೆ ಹೋಗೋದು. ಇವತ್ತು ಬೆಳಿಗ್ಗೆ ಎದ್ದೇಳಿದ್ರೆ ನಾವು ಏನು ಯೋಚನೆ ಮಾಡ್ತೀವಿ? ಇವತ್ತು ಸಂಪಾದನೆ ಮಾಡುವುದಕ್ಕೆ ದಾರಿ ಏನು ಅಂತ ಹೇಳಿ ನೋಡಿಕೊಂಡು ಕೂತ್ಕೊಳ್ತೀವಿ. ಆದರೆ ನೀವು ಆತ್ಮ ಪ್ರೇರಣೆ ಉಳ್ಳವರಾಗಿ ನೀವು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದರೆ ಏನಾಗುತ್ತೆ ಅಂತ ಹೇಳುವಾಗ ಹಲ್ಲೆಲೂಯಾ, ಜನರ ಪರಿಸ್ಥಿತಿ ನಿಮಗೆ ಅರ್ಥವಾಗುತ್ತದೆ. ಸೇವೆ ಮಾಡಬೇಕು, ನಾನು ಕರ್ತನಿಗಾಗಿ ಪ್ರಯಾಸ ಪಡಬೇಕು, ಕರ್ತನಿಗಾಗಿ ಏನಾದರೂ ಮಾಡಬೇಕು. ಹಲ್ಲೆಲೂಯಾ. ಸಭೆ ಮಕ್ಕಳೇ, ಇವತ್ತು ಹಲ್ಲೆಲೂಯಾ ನೀವು ಆ ಮಟ್ಟಿಗೆ ಬರಬೇಕು. ಹಲ್ಲೆಲೂಯಾ. ಈಕೆ ಒಬ್ಬಳು ಒಂದು ಹೆಂಗಸು ಪ್ರಯಾಸ ಪಟ್ಟು ಒಂದು ಸಭೆಯನ್ನೇ ಕಟ್ಟಕ್ಕೆ ಆಗುತ್ತದೆ. ರೋಮಾಪುರಿಯಲ್ಲಿ ಒಂದು ಸಭೆಯನ್ನೇ ಕಟ್ಟುವುದಕ್ಕೆ ಒಂದು ಹೆಂಗಸಿಂದ ಸಾಧ್ಯವಾಯಿತು ಅಂತ ಹೇಳುವಾಗ ಇವತ್ತು ನೀವು ಸಭೆಯವರೆಲ್ಲರೂ ಪ್ರಯತ್ನ ಪಟ್ಟರೆ ಎಷ್ಟು ಒಳ್ಳೆಯ ಕಾರ್ಯ ನಮ್ಮ ಚಿಡಿಕೋಟೆಗಳಿಗೆ ನಡೆಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರೆ. ನಮ್ಮ ಪ್ರಯಾಸ ನಾವು ದೇವರಿಗಾಗಿ ಹಾಕಲೇಬೇಕು. ವಿ ಹ್ಯಾವ್ ಟು ಗಿವ್ ಅವರ್ ಎಫೆಕ್ಟ್ ಟು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸುಮ್ಮನೆ ಅಲ್ಲ, ಏನೋ ಬರ್ತೀವಿ ಹೋಗ್ತೀವಿ ಅಂತ ಹೇಳುವಾಗ ಅಲ್ಲ, ನಾವು ಖಂಡಿತವಾಗಿ ಕಟ್ಟಲಿಕ್ಕಾಗಿ ನಮ್ಮ ಹಲ್ಲೆಲೂಯಾ ಎಲ್ಲವನ್ನು ಕೊಡುವುದಕ್ಕೆ ರೆಡಿಯಾಗಿರಬೇಕು. ಆಸ್ತಿ, ಅಂತಸ್ತು, ಹಲ್ಲೆಲೂಯಾ, ಸಮಯಗಳು. ಯೇಸು ಸ್ವಾಮಿ ನಿಮಗೆ ಕೊಟ್ಟಿದ್ದ ಸಮಯಗಳಲ್ಲಿ ಒಂದು ದಿವಸಕ್ಕೆ 24 ಗಂಟೆ ಸಮಯವನ್ನು ಕೊಡ್ತಾ ಇದ್ದಾರೆ. ಒಂದು 10 ಅವರು 8 ಅವರು ನಿದ್ದೆ ಮಾಡಿ ನಾವು ಅದನ್ನು ಕರೀತೀವಿ. ಬೇರೆ ಸಮಯಗಳಲ್ಲಿ ಎಷ್ಟು ಸಮಯದಲ್ಲಿ ಕರ್ತನಿಗಾಗಿ ಕೊಡ್ತಾ ಇದ್ದೀರಾ? ಎಷ್ಟು ಸಮಯ ದೇವರು ಸೇವೆಗಾಗಿ ಕೊಡ್ತಾ ಇದ್ದೀರಾ? ಎಷ್ಟು
ಸಮಯ ನೀವು ದೇವರಿಗಾಗಿ ಪ್ರಯಾಸ ಪಡ್ತಾ ಇದ್ದೀರಾ, ಓಡ್ತೀರಾ ನಿಮ್ಮ ಕಾರ್ಯಕ್ಕಾಗಿ ಓಡ್ತಾ ಇರ್ತೀರಾ. ಇವತ್ತು ನೋಡಿ ನಮ್ಮ ಸಭೆಗಳಲ್ಲಿ ಭಾನುವಾರ ಕೂಡ ಓಡಿದ್ದಾರೆ, ಅವ್ರ ಕಾರ್ಯಕ್ಕಾಗಿಯೇ ಓಡ್ತಾ ಇದ್ದಾರೆ. ಓಡ್ತಾನೇ ಇರ್ತೀವಿ ಅಂತ ಹೇಳುವ ರೀತಿಯಲ್ಲಿ ನಾವು ಬರುವುದೂ ಇಲ್ಲ, ಏನು ಮಾಡುವುದಿಲ್ಲ, ನೀವು ಏನು ಬೇಕಾದ್ರೆ ಹೇಳಿ ಪಾಸ್ತಾರೆ. ನಾವು ಚರ್ಚ್ಗೆ ಬರುವುದಲ್ಲಿ ಬಿಟ್ಟು ನಮ್ಮ ಕಾರ್ಯಗಳು ಮಾಡ್ತಾನೆ ಇರ್ತೀವಿ. ತಮಿಳುನಾಡಿಂದ ನನಗೆ ತುಂಬ ಸಂತೋಷವಾಗಿದ್ದಿದ್ದು ನಮ್ಮ ಚೊಕ್ಕನಲ್ಲಿ ಅಮ್ಮ ಅವರ ಮಕ್ಕಳು ಬಂದಿದ್ದಾರೆ ಅಂತೇಳಿ. ಇವತ್ತು ಸಭೆಗೆ ಬರ್ತಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡೋಣ, ತಮಿಳು ಹಾಡುಗಳೆಲ್ಲ ಹಾಡೋಣ, ಖುಷಿಯಾಗಿ ನಾವು ಇನ್ನೂ ಚೆನ್ನಾಗಿ ದೇವರ ವಾಕ್ಯಗಳೆಲ್ಲ ಹೇಳಿಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ನೋಡಿದರೆ ಅವ್ರ ಮನೆಯಲ್ಲಿ ಅವ್ರಿಗೆ ರೂಮ್ ತೆಗೆಯುವ ಕೆಲಸವನ್ನು ಇವತ್ತು ಮಾಡಿಕೊಂಡು ಅವ್ರು ಬಂದಿದ್ದಾರೆ. ಸೊ ಏನು ಜನರಿಗೆಲ್ಲರೂ ಓಡುವುದರಲ್ಲಿ ಎಲ್ಲಿಯೋ ಓಡಿಕೊಂಡಿದ್ದಾರೆ. ಬೇರೆ ಎಲ್ಲಿಯೋ ಓಡುವುದೆಲ್ಲ ನಿಲ್ಲಿಸಿ ಕರ್ತನಕ್ಕಾಗಿ ಪ್ರಯಾಸ ಪಡ್ರಿ, ಕರ್ತನಕ್ಕಾಗಿ ಓಡುವುದಕ್ಕೆ ಪ್ರಯಾಸವನ್ನು ಪಡ್ರಿ. ನೀವು ಕರ್ತನಕ್ಕಾಗಿ ಅಲ್ಲೆಲ್ಲಿಯೋ ನೀವು ಓಡುವಾಗ ನಿಜವಾಗಿ ನಾನು ಹೇಳ್ತಾ ಇದ್ದೀನಿ, ದೇವರ ಮಹಿಮೆಯನ್ನು ನೀವು ನೋಡುವುದಕ್ಕೆ ಆಗುತ್ತದೆ, ದೇವರ ದಯೆಯನ್ನು ನೀವು ನೋಡುವುದಕ್ಕಾಗುತ್ತದೆ. ದೇವರು ನಿಮ್ಮ ಜೀವನಗಳಲ್ಲಿ ಮಾಡುವ ಕಾರ್ಯಗಳು ಅದು ದೊಡ್ಡದಾಗಿರುತ್ತದೆ. ಕೆಲಸ ಅಂತ ಹೇಳಿ ಹೋಗುವುದಕ್ಕಿಂತಲೂ ದೇವರ ಸನ್ನಿಧಾನಕ್ಕೆ ಬನ್ನಿರಿ. ನಿಮಗೆ ಸಮಸ್ಯೆ ಆದರೆ ಉಪವಾಸವನ್ನು ತಕ್ಕೊಂಡು ನೀವು ನಿಮ್ಮ ಕುಟುಂಬದವರು ಪ್ರಾರ್ಥನೆ ಮಾಡಿ ನೋಡ್ರಿ. ಅಲ್ಲಿ ಅಲ್ಪದವಾಗದೇ ಇದ್ದರೆ ನನ್ನ ಹತ್ರ ಬಂದು ಕೇಳ್ರಿ. ಅಲ್ಲೆಲ್ಲೋಯ ಈ ತಾಯಿಯವರೆಲ್ಲ ಉಪವಾಸ ಪ್ರಾರ್ಥನೆಯಿಂದಲೇ ಬಿಡುಗಡೆಯಾಗಿದ್ದಾರೆ. ನಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಯಿಂದ ಬಿಡುಗಡೆ ಆಗಿದೆ. ಎಷ್ಟೋ ಜನರು ಸಾಕ್ಷಿಗಳಾಗಿ ನಿಂತುಕೊಂಡಿದ್ದಾರೆ. ಆದರೆ ನಾವೇನು ಮಾಡ್ತೀವಿ, ಉಪವಾಸ ಪ್ರಾರ್ಥನೆಗೆ ನಾವು ಬರುವುದಕ್ಕೆ ನಾವು ಯೋಜನೆ ಮಾಡ್ತೀವಿ. ಅಂದರೆ ಒಂದೇ ಮಾತಲ್ಲಿ ಹೇಳ್ಬಿಡ್ತೀವಿ, ಪಾಸ್ಟರ್ ಕೆಲಸ, ಅಲ್ಲೆಲ್ಲೋಯ ಅದಕ್ಕಾಗಿ ಓಡುವುದನ್ನು ನಿಲ್ಲಿಸಿರಿ. ಅಲ್ಲೆಲ್ಲೋಯ ಅದನ್ನು ಓಡುವುದಕ್ಕಾಗಿ ನಿಲ್ಲಿಸ್ಬಿಟ್ಟು ನೀವೇನು ಮಾಡಬೇಕು, ಕರ್ತನಕ್ಕಾಗಿ ಅಲ್ಲೆಲ್ಲೋಯ ನೀವು ಪ್ರಯಾಸ ಪಡ್ರಿ. ಕೊನೆಯದಾಗಿ ಈಕೆ ಏನು ಮಾಡಿದ್ದಾರೆ ಅಂತ ಹೇಳುವಾಗ ಅದೇ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ. ಅವರಿಗೆ ಕೈಸನ್ನೆ ಮಾಡಿ ತನ್ನನ್ನ ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನ ವಿವರಿಸಿ ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದರು. ಆಮೇಲೆ ಹಲ್ಲೆಲೂಯ. ಹಾಗೆ ಸಭೆಯವರಿಗೆ ಅವರು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಮಾರ್ಕನ ತಾಯಾಗಿ ಇರುವ ಆ ಮರಿಯಳ ಹತ್ರ ಅವರು ಹೇಳ್ತಾ ಇದ್ದಾರೆ, ನೀವು ಹೋಗಿ ಸಹೋದರರನ್ನ ಬಲಪಡಿಸಿರಿ. ಹಲ್ಲೆಲೂಯ, ಬಲಪಡಿಸಿರಿ. ಹಲ್ಲೆಲೂಯ. ಇವತ್ತು ಸೇವೆ ಮಾಡುವ ಎಷ್ಟೋ ಜನರುಗಳು ಎಷ್ಟೋ ಕಷ್ಟಗಳಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು ಊಟ ಮಾಡುವುದಕ್ಕೆ ಇಲ್ಲದಿರುವ ಪರಿಸ್ಥಿತಿಗಳಲ್ಲಿ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಅವರ ಮಕ್ಕಳನ್ನು ಓದಿಸೋಕ್ಕಾಗದಿರುವ ಪರಿಸ್ಥಿತಿಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ. ಇವತ್ತು ನಾನು ಆಗಲೇ ನಿಮಗೆ ಹೇಳಿದ ಪ್ರಕಾರವಾಗಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇವತ್ತು ಆ ಸಮಸ್ಯೆ ನಾನು ಹೇಳಿದ್ರಲ್ವ, ಆ ಸಮಸ್ಯೆ ಅದಕ್ಕೆ ಅವರೆಲ್ಲ ಬಂದು ಇವತ್ತೆಲ್ಲ ಏನು ಮಾಡಿಕೊಳ್ಳೋಕ್ಕಾಗುತ್ತದೆ, ಅವ್ರಿಗೆ ಏನು ಮಾಡಿಕೊಳ್ಳೋಕ್ಕಾಗದಿರುವ ಪರಿಸ್ಥಿತಿಗಳಿದೆ. ಅದರಿಂದ ನಾವು ಏನು ಮಾಡಬೇಕು, ಎಲ್ಲರನ್ನ ಧೈರ್ಯಪಡಿಸಬೇಕು. ಅಲ್ಲೇಲೋಯ. 1 ಥೆಸಲೋನಿಕೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಇವರಿಗೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದೇವರು ಬರ್ತಾರೆ, ದೇವರು ಬಂದು ಈ ಕಷ್ಟಗಳೆಲ್ಲ ನೀಗಿಸುವುದಕ್ಕಾಗಿ ನಮ್ಮನ್ನು ಆತನೊಂದಿಗೆ ಕರ್ಕೊಂಡು ಹೋಗುತ್ತಾರಂತ ಹೇಳಿ ಹೋಗಿ ಎಲ್ಲರಿಗೂ ಹೇಳಿ ಎಲ್ಲರನ್ನು ಸಂತೈಸಿರಿ. ಏನು ಮಾಡಬೇಕಂತ ಹೇಳಿ ಸಂತೈಸಬೇಕು. ಇಲ್ಲಲೋಯ, ಒಂದು ದೇವರ ಮಗು ಇರುವ ಜಾಗೆಯಲ್ಲಿ ಅವರು ಖಂಡಿತವಾಗಿ ಒಬ್ಬರನ್ನು ಸಂತೈಸುವ ರೀತಿಯಲ್ಲಿರುವ ಗುಣ ಅವ್ರಿಗಿರಬೇಕು. ಅವರು ಸಂತೈಸುವ ರೀತಿಯಲ್ಲಿ ಇರಬೇಕು. ಇವು ದೇವರ ಸೇವೆಯನ್ನು ಮಾಡುವವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಗಳನ್ನು ಮಾಡುವವರಾಗಿರಬೇಕು. ವಿಶೇಷವಾಗಿ ದೇವರ ಮಕ್ಕಳು ಒಂದು ಗುಣ ಏನಾಗಿರ್ಬೇಕಂತ ಹೇಳುವಾಗ, ಒಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಫಸ್ಟು ನಮ್ಮಿಂದ ಏನು ಆಗುತ್ತದೋ ಆಗಲ್ವೋ ಅದಕ್ಕೆ ಸಂತೈಸದ ಮಾತುಗಳನ್ನು ಹೇಳಿ, ದೇವರಿದ್ದಾರಪ್ಪ, ದೇವರಿದ್ದಾರೆ, ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ. ನಾನು ಕೆಲಸಕ್ಕೆ ಅಲ್ಲಿ ಹೋಗುವ ಜಾಗಗಳಲ್ಲಿ ಅಲ್ಲಿ 1-2 ವ್ಯಕ್ತಿಗಳು ಹೊಟ್ಟೆ ನೋವಿಂದ ಕಷ್ಟಪಡ್ತಾಯಿದ್ದಾರೆ. ಹೊಟ್ಟೆ ನೋವಿಂದ ಎಷ್ಟು ಗಂಟೆಗೆ, ರಾತ್ರಿ 11 ಗಂಟೆಗೆ ಕಷ್ಟಪಡ್ತಾ ಇರುವಾಗ ಅಲ್ಲಿ ಏನು ಆಯಿತು ಅಂತ ನಾವು ನೋಡಿದರೆ, ಗಾಡಿಗಳೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಸೆಂಟ್ ಮೇರಿಸ್ ಆಸ್ಪತ್ರೆಗೆ ಹೋಗೋದಕ್ಕಾಗಿರುವ ಪ್ರಯತ್ನಗಳನ್ನು ಪಟ್ಟುಕೊಂಡು ಓಡ್ತಾ ಇದ್ದಾರೆ.
ನಾನೇನು ಮಾಡಿದೆ ಅಂತ ಹೇಳುವಾಗ ಅವ್ರ ಹತ್ರ ಫಸ್ಟ್ ಏನು ಮಾತಾಡಿಯೇ ಇಲ್ಲ. ಸರಿ ಹೋಗಿರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಒಂದು ರೂಮಲ್ಲಿ ಹೋಗಿ ಕೂತ್ಕೊಂಡ ಪ್ರೇಯರಲ್ಲಿ. ಯೇಸು ಅವ್ರು ಹಿಂತಿರುಗಿ ಬರುವಾಗ ನಾನು ಯೇಸುವಿನ ಬಗ್ಗೆ ಅವ್ರಿಗೆ ನಾನು ಹೇಳಬೇಕು, ಅವ್ರು ಕೇಳಬೇಕು. ನಾನು ಹೇಳಿದರೆ ಅವ್ರು ಕೇಳಬೇಕು, ನಂಬಬೇಕು ಯೇಸಪ್ಪ ಅಂತ ಹೇಳಿಕೊಂಡು ರೂಮಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಒಂದು 2 ಸರಿ ಫೋನ್ ಮಾಡಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಕೇಳಿದೆ. ಅವರು ಎಲ್ಲ ಹೇಳಿದ್ರು. ಮಾರನೇ ದಿವಸ ಬೆಳಿಗ್ಗೆ ಅವ್ರಿಗೆ ಹೋಗಿ ಪ್ರೇಯರ್ ಮಾಡಿಬಿಟ್ಟು ಬಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು 2 ದಿವಸ ಆದಮೇಲೆ ನನ್ನ ಹತ್ರ ಬೈಬಲ್ ಇಸ್ಕೊಂಡು ಇವತ್ತು ಬೈಬಲ್ ಓದ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಇಟ್ಟುಕೊಂಡಿರೋದು ನಾವಿರುವ ಜಾಗಗಳಲ್ಲಿ ಇನ್ನೊಬ್ಬರನ್ನು ಏನು ಸಂತೈಸುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟುಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳು ನಿಮಗಿಲ್ಲ ಅಂದ್ರೂ ನೀವು ಇನ್ನೊಬ್ಬರಿಗೆ ಕೊಡ್ರಿ. ನಿಮ್ಮ ಮನೆಯಲ್ಲಿ ನಿಮಗಿಲ್ಲ ಅಂದ್ರೂ ಕೂಡ ಕೊಡುವುದಕ್ಕೆ ನೋಡ್ರಿ. ನಮ್ಮ ಮನೆಗಳಲ್ಲಿ ಎಷ್ಟೋ ಸರಿ ಅದನ್ನು ನಾವು ಮಾಡಿದ್ದೀವಿ. ನಮ್ಮ ಹತ್ರ ಇಲ್ಲ ಅಂದರೂ ಕೂಡ ದೇವರ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ. ಅದಾದಮೇಲೆ 5 ನಿಮಿಷದ ಒಳಗಡೆ ನಮಗೆ ಬಂದೇ ಬರ್ತದೆ. ಹಲ್ಲೆಲೂಯಾ. ನಿಜ, ನಮಗೆ ಆ ಗುಣ ಇರಬೇಕು. ಹಲ್ಲೆಲೂಯಾ. ನಮ್ಮ ಬಳಿಯಲ್ಲಿ ನಮಗೆ ಆದಷ್ಟು ಏನು ನಮಗೆ ಮಾಡೋಕ್ಕಾಗ್ತದೋ ದೇವರ ಹೆಸರಿನಲ್ಲಿ ನಾವು ಅದನ್ನು ಮಾಡಿದರೆ ನಾನು ಖಂಡಿತವಾಗಿ ಹೇಳ್ತೀನಿ, ನಿಮ್ಮನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಈ ಮಾರ್ಕನ ತಾಯಿಯಾಗಿದ್ದ ಈ ಮರಿಯಲು ಏನು ಮಾಡ್ತಾ ಇದ್ದಾರೆ ಅಂದರೆ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಮಾಡಿದ ಪ್ರಾರ್ಥನೆಯ ಪ್ರತಿಫಲವಾಗಿ ಸೇವೆಗಳು ಒಂದು ಕಡೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತಾ ಇತ್ತು. ಇವನ ಮಗನು ಸೇವಕನಾಗಿದ್ದರು. ಇವನ ಮಗನು ಸೇವೆ ಮಾಡ್ತಾ ಇರುವಾಗ ಆ ಸೇವೆಯಲ್ಲಿ ಪೌಲನಿಗೂ ಮಾರ್ಗನಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು. ಅಪೊಸ್ತಲ ಕೃತ್ಯಗಳಲ್ಲಿ ನೀವು ಓದಿಕೊಂಡ್ರೆ ಅದು ನಿಮಗೆ ಗೊತ್ತಾಗುತ್ತದೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 37ನೇ ವಾಕ್ಯ 38ನೇ ವಾಕ್ಯದಲ್ಲಿ ಹಲ್ಲೆಲೂಯಾ ನಾವು ಓದಿದರೆ ಅದು ನಿಮಗೆ ಗೊತ್ತಾಗುತ್ತದೆ. ಅಲ್ಲಿ ಸೇವೆಯಲ್ಲಿ ಅವರಿಗೆ ಸಮಸ್ಯೆ ಬರ್ತದೆ. ಪೌಲನು ಇವರನ್ನು ಅರ್ಥ ಮಾಡಿಕೊಳ್ಳಕ್ಕಾಗದಿರುವ ಒಂದು ಸಮಸ್ಯೆ ಬರ್ತದೆ. ಪೌಲನು ಹೇಳ್ತಾನೆ, ಇವರು ನಮ್ಮ ಸೇವೆಯಲ್ಲಿ ಬೇಡ ಅಂತ ಹೇಳುವ ರೀತಿಯಲ್ಲಿ ಇವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವ ರೀತಿಯಲ್ಲಿ ಸಮಸ್ಯೆ ಆಗುತ್ತದೆ. ಆದರೆ ಅಲ್ಲಿ ಬರ್ನಬ ಅಂತ ಹೇಳುವ ದೇವರ ಮಗನು ಇವನನ್ನು ಕರ್ಕೊಂಡು ಹೋಗಿ ಸೇವೆಯಲ್ಲಿ ಅವನನ್ನು ದೃಢಪಡಿಸಿದ ಮೇಲೆ ಏನಾಗುತ್ತಂತ ಹೇಳುವಾಗ 2 ತಿಮೊಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪೌಲನೇ ಹೇಳ್ತಾ ಇದ್ದಾನೆ, ಮಾರ್ಕನ ಬರುವಾಗ ನನ್ನ ಜೊತೆಯಲ್ಲಿ ಕರ್ಕೊಬನ್ನಿ, ಅವನು ನನಗೆ ಪ್ರಯೋಜನವಾದವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಕೆಗೆ ತಾಯಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಇವನು ಜವಾಬ್ದಾರಿ ಇಲ್ಲದೆ ಏನೇನೋ ಮಾಡಿಕೊಂಡು ದೇವ ಸೇವೆಗಳು ಎಲ್ಲರ ಹತ್ರ ಕೆಟ್ಟ ಹೆಸರು ತಗೊಳ್ತಾ ಇದ್ದ. ಆದರೆ ಏನಾಯಿತು ಅಲ್ಲಿ, ಈಕೆ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದ ಕಾರಣದಿಂದ ಅವರು ಸೇವೆಯನ್ನು ದೇವರು ಹಲ್ಲೆಲೂಯಾ ನಿಲ್ಲಿಸಿದರು. ಅವರು ಸೇವೆಯಲ್ಲಿ ದೇವರವನ್ನು ಆಶೀರ್ವಾದ ಮಾಡಿದರು. ದೇವರಲ್ಲಿ ಆಶೀರ್ವಾದ ಆದ ಮೇಲೆ ಈಗ ಪೌಲನೇ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಅವನು ನನಗೆ ಪ್ರಯೋಜನವಾದವನು. ಹಲ್ಲೆಲೂಯಾ. ಕೆಟ್ಟ ಹೆಸರು ಯಾವ ಪಾಸ್ಟರ್ ಹತ್ರ ಕೆಟ್ಟ ಹೆಸರು ತಗೊಂಡಿದ್ದಾನೋ ಅವರೇ ಇವನನ್ನು ಕರೆಯುವ ರೀತಿಯಲ್ಲಿ ಒಳ್ಳೆಯ ಸೇವೆ ಮಾಡುವ ಒಂದು ಮಗನಾಗಿ ಅವನಾಗಿದ್ದ. ಯಾವುದರಿಂದ ಅವ್ರ ತಾಯಿ ಮಾಡಿದ ಪ್ರಾರ್ಥನೆಯಿಂದ. ಹಲ್ಲೆಲೂಯಾ. ಯಾವುದರಿಂದ ಎಲ್ಲರೂ ಹೇಳಿ, ಅವರ ತಾಯಿ ಮಾಡಿದ ಪ್ರಾರ್ಥನೆಯಿಂದ, ಮರಿಯಲ್ ಮಾಡಿದ ಪ್ರಾರ್ಥನೆಯಿಂದ, ಸಭೆಯವರು ಮಾಡಿದ ಪ್ರಾರ್ಥನೆಯಿಂದ. ಹಲ್ಲೆಲೂಯಾ. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಹಲ್ಲೆಲೂಯಾ ಪ್ರಾರ್ಥನೆ ಮಾಡುವ, ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡೋಣ. ಮಾಡಿದರೆ ಆತ್ಮನ ನಡೆಸುವಿಕೆಯನ್ನು ನೋಡುವುದಕ್ಕಾಗುತ್ತದೆ. ಆತ್ಮನ ನಡೆಸುವಿಕೆಯನ್ನು ನಾವು ನೋಡಿದರೆ ಕರ್ತನಿಗಾಗಿ ಪ್ರಯಾಸ ಪಡುವವರಾಗಿ ನಾವು ಆಗ್ತೀವಿ. ಕರ್ತನಿಗಾಗಿ ಪ್ರಯಾಸ ಪಡುವವರಾಗಿ ನಾವು ಆದರೆ ನಾವೇನಾಗುತ್ತೀವಿ, ಹಲ್ಲೆಲೂಯಾ, ಕರ್ತನ ಸೇವೆಯಲ್ಲಿ ಕರ್ತನ ಸೇವೆ ಮಾಡುವವರನ್ನು ನಾವು ಧೈರ್ಯಪಡಿಸುತ್ತೀವಿ. ನಮ್ಮ ಮನೆ ಹತ್ತಿರ ಇರುವ ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳದೇ ಇರುವ ಜನರನ್ನು ನಾವು ಧೈರ್ಯಪಡಿಸುತ್ತೀವಿ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿಯಾಗಿ ಈ ಮಾರ್ಕನ ತಾಯಿಯಾಗಿದ್ದ ಮರಿಯ ರೀತಿಯಲ್ಲಿ ನೀವು ಜೀವನ ಮಾಡಬೇಕು ಅಂತ ಹೇಳಿ ದೇವರು ಹಲ್ಲೆಲೂಯಾ ನಿಮ್ಮ ಬಗ್ಗೆ ಬಯಸುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ಪ್ರಾರ್ಥನೆ ಮಾಡಿಕೊಳ್ಳುವ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೇವರೇ, ಹಲ್ಲೆಲೂಯಾ, ನಮ್ಮನ್ನು ಹಲ್ಲೆಲೂಯಾ ಮಾರ್ಕನ ತಾಯಿ ರೀತಿಯಲ್ಲಿ ಹಲ್ಲೆಲೂಯಾ
ಪ್ರಾರ್ಥನೆ ಮಾಡುವುದಕ್ಕೆ, ಹಲ್ಲೆಲೂಯ, ಆತ್ಮ ಪ್ರೇರಣೆ ಉಳ್ಳವರಾಗಿ ಪ್ರಾರ್ಥನೆ ಮಾಡುವುದಕ್ಕೆ ನೀವು ನಮಗೆ ಸಹಾಯ ಮಾಡು ದೇವರೇ. ஹalleluya. இதை பார்த்து கொண்டிருக்கிற நீங்கள் எல்லாரும் கூட முழங்கால் படிக்கிறீங்கள். ஹalleluya, ஹalleluya. நீவெல்லரும் மண்டிக்கால் ஓடி, ஹalleluya, எல்லாரும் ஹalleluya. தோமஸ் ஐயா மண்டிக்கால் போட்டு ஜெபம் பண்ணுங்க. ರವಿ ಗೋಪಾಲ್ ಅಯ್ಯ ಮಂಡಿಕಾಲ್ ಪೋತು ಜೋಮ್ ಮನ್ಗ. ಅದೇ ರೀತಿಯಲ್ಲಿ ರಾಜೇಶ್ ಗೌಡ ಅಯ್ಯ ಅವರು ಅಲ್ಲೆಲ್ಲೂಯ ಮಂಡಿಕಾಲು ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಮೇಲೆ ನಿನ್ನ ಆತ್ಮ ಅಭಿಷೇಕವನ್ನು ಕೊಡಪ್ಪ, ನಿಮ್ಮ ಆತ್ಮ ಅಭಿಷೇಕವನ್ನು ಕೊಡು ದೇವರೇ. ಇವರೆಲ್ಲ ಸುಮ್ಮನೆ ಜವಾಬ್ದಾರಿಗಿಲ್ಲದೆ ಏನೇನೋ ಮಾಡಿಕೊಂಡು ಹೋಗುತ್ತಾ ಇದ್ದಿದ್ದ ವ್ಯಕ್ತಿಗಳು, ಆದರೆ ಅವತ್ತು ಯಾವಾಗ ಅವರು ದೇವರ ಆತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದಾರೋ ಅದಾದ ಮೇಲೆ ಹಲ್ಲೆಲೂಯ ಇವರ ಕಾರ್ಯಗಳು ಬೇರೆ ತರ ಆಯಿತು, ಇವರು ಪ್ರಾರ್ಥನೆಗಳು ಬೇರೆ ತರ ಆಯಿತು. ಇದುವರೆಗೆ ನೀವು ಮಾಡಿದ ಪ್ರಾರ್ಥನೆ ಬೇರೆ, ಇನ್ನು ಮುಂದೆ ನೀವು ಮಾಡುವ ಪ್ರಾರ್ಥನೆ ಬೇರೆ. ಹಲ್ಲೆಲೂಯ. ದೇವರೇ, ನನ್ನನ್ನು ಅಭಿಷೇಕಿಸು ದೇವರೇ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ದೇವರೇ, ನನ್ನನ್ನು ಅಭಿಷೇಕಿಸು. ಎಲ್ಲರೂ ಕೇಳಿ, ದೇವರೇ, ನಿಮ್ಮ ಅಭಿಷೇಕ ನನ್ನ ಮೇಲೆ ಇಳಿದು ಬರಲಿಯಪ್ಪ, ನಿಮ್ಮ ಅಭಿಷೇಕ ನನ್ನ ಮೇಲೆ ಇಳಿದು ಬರಲಿಯಪ್ಪ ದೇವರೇ. ಹಲ್ಲೆಲೂಯ. ಅಪ್ಪ, ಈ ಮರಿಯಾದ ರೀತಿಯಲ್ಲಿ ನಾನು ಜನರನ್ನು ಸೇರಿಸಬೇಕಪ್ಪ. ಈ ಮರಿಯಾದ ರೀತಿಯಲ್ಲಿ ದೇವರೇ ಆತ್ಮ ಹಲ್ಲೆಲೂಯ ಹಲ್ಲೆಲೂಯ ನಡೆಸುವಿಕೆಯನ್ನು ನಾವು ನೋಡಬೇಕಪ್ಪ. ಹಲ್ಲೆಲೂಯ, ನಾವು ಪ್ರಯಾಸ ಪಡಬೇಕಪ್ಪ. ಎಲ್ಲರನ್ನು ದೃಢಪಡಿಸಬೇಕು ದೇವರೇ. ನೀವು ನಮಗೆ ಸಹಾಯ ಮಾಡು ದೇವರೇ, ನೀವು ನಮಗೆ ಸಹಾಯ ಮಾಡು ದೇವರೇ, ನೀವು ನಮಗೆ ಸಹಾಯ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳುವ, ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಸರ್ವಶಕ್ತರಾಗಿರುವ ದೇವರೇ, ನೀವು ಹಲ್ಲೆಲೂಯ ನಮ್ಮ ಎಲ್ಲರ ಮೇಲೆ, ನಮ್ಮ ಸಭೆ ಮಕ್ಕಳ ಎಲ್ಲರ ಮೇಲೆ ಮರಿಯಲ್ಲಿ ಒಳಗಡೆ ಇದ್ದಿದ್ಯಾ ಅದೇ ಪ್ರಾರ್ಥನೆಯ ಅಭಿಷೇಕವನ್ನು ನೀವು ನಮ್ಮ ಮೇಲೆ ಕೊಟ್ಟಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪವಿತ್ರಾತ್ಮನ ಪ್ರೇರಣೆ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕಂತ ಹೇಳಿ ಪ್ರೇಯರ್ ಮಾಡ್ತಾ ಇದ್ದೀವಿ. ತೋಮಸ್ ಅಯ್ಯ ಅವರಿಗೆ ಸಹಾಯ ಮಾಡಪ್ಪ, ರವಿ ಗೋಪಾಲ್ ಅಯ್ಯ ಅವರಿಗೆ ಸಹಾಯ ಮಾಡಪ್ಪ, ಓ ರಾಜೇಶ್ ಗೌಡ ಅಯ್ಯ ಅವರಿಗೆ ಸಹಾಯ ಮಾಡುವುದೇವರೇ. ಹಲ್ಲೆಲೂಯ. ಪ್ರಾರ್ಥನೆಯಿಂದಲೇ ಹಲ್ಲೆಲೂಯ ಅವ್ರಿಗೆ ಮುಚ್ಚಲ್ಪಟ್ಟಿದೆ ಎಲ್ಲ ಬಾಗಿಲುಗಳಿಗೂ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡುವುದನ್ನು ಅವ್ರ ಕಣ್ಣುಗಳು ಕಾಣಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೀವಿ ನಮ್ಮ ತಂದೆಗೆ. ಆಮೆನ್. ಸಂದೇಶ ಭಾಗ ಇಲ್ಲಿ ಮುಗಿದಿದೆ, ಆದ್ದರಿಂದ ನಾವು ನಮ್ಮ ಲೈವ್ ಪ್ರೋಗ್ರಾಮನ್ನು ನಾವು ಕಟ್ ಮಾಡುತ್ತೀವಿ. ಸಭೆಯ ಕಾರ್ಯಕ್ರಮಗಳು ಅಲ್ಲಿ ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ, ಸೊ ಅದರಿಂದ ನಾವು ಇಲ್ಲಿ ನಿಲ್ಲಿಸುತ್ತೀವಿ. ನೋಡಿ, ಎಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ವಂದನೆಗಳು. இதை பார்த்த எல்லாருக்கும் நன்றி. என்னுடைய சபை காரியக்கிரமங்கள் வேறு காரியக்கிரமங்கள் இருக்கின்றது. செய்தியை மாத்திரம் இன்றைக்கு உங்கள் மத்தியில் லைவாக இட்டுள்ளோம். தேவன் உங்களை பார்த்த உங்களை எல்லாரையும் ஆசீர்வதிப்பார்கள். ஆமென். பிரைஸ் தி லார்ட்.